ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಸಿಎಂ ಕುರ್ಚಿ ಕದನ ಕಾವೇರಿದೆ. ಈ ಮಧ್ಯೆ ಬಿಜೆಪಿ ಜೆಡಿಎಸ್ ಮಿತ್ರರಲ್ಲೂ ಕೂಡ ನಾನಾ ನೀನ ಅಂತ ಪ್ರತಿಷ್ಠೆಯ ಕದನ ಕಾವೇರಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ನೀಡಿದ ಆ ಶಾಕ್ಗೆ ದಕ್ಷಿಣ ಭಾರತದ ಬಿಜೆಪಿಯ ಭೀಷ್ಮ ಯಡಿಯೂರಪ್ಪ ಕೆರಳಿ ಕೆಂಡವಾಗಿದ್ದಾರೆ, ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅದು ಕುಮಾರಸ್ವಾಮಿ ಅವರು ನಿದ್ದೆಗೆಡಿಸಿದೆ. ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಯಡಿಯೂರಪ್ಪ ಅಂದ್ರೆ ಹಾಗೇನೆ, ಅವರೊಬ್ಬ ಮಾಸ್ ಲೀಡ್ರು, ಪ್ರಬಲ ಸಮುದಾಯದ ಜನನಾಯಕ. ಸಾಕಷ್ಟು ಬಾರಿ ಸಿಎಂ ಆದ್ರೂ ಕೂಡ ಅಧಿಕಾರದಲ್ಲಿ ಇದ್ದದ್ದು 6 ವರ್ಷಗಳಿಗಿಂತ ಕಡಿಮೆ ಅವಧಿಯಷ್ಟೇ. ಯಡಿಯೂರಪ್ಪ ಅವರನ್ನ ಎದುರು ಹಾಕೊಂಡು ಗೆದ್ದವರೇ ಇಲ್ಲ. ಅದು ಯಾರೇ ಆಗ್ಲಿ, ಯಡಿಯೂರಪ್ಪ ತಮ್ಮನ್ನ ಎದುರು ಹಾಕಿಕೊಂಡವರಿಗೆ ಪಾಠ ಕಲಿಸುತ್ತಾ ಬಂದಿರೋದು. ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನು ಕೂಡ ಯಡಿಯೂರಪ್ಪ ಆತಂಕಕ್ಕೀಡು ಮಾಡಿದ್ದಾರೆ. ಮಿತ್ರ ಪಕ್ಷದಲ್ಲಿದ್ರೂ ಕೂಡ ತಮ್ಮನ್ನ ಕೆಣಕಿದ ಕುಮಾರಣ್ಣನಿಗೆ ಯಡಿಯೂರಪ್ಪ ಅಳೆದು ತೂಗಿ ಒಂದೇ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಆ ಒಂದೇ ಒಂದು ಶಾಕಿಗೆ ಕುಮಾರಣ್ಣ ಕಂಗೆಟ್ಟು ಹೋಗಿದ್ದಾರೆ. ಇಷ್ಟಕ್ಕೂ ಕೇಂದ್ರದ ಪ್ರಭಾವಿ ಸಚಿವ ಕುಮಾರಣ್ಣನವ್ರಿಗೆ ರಾಜಾಹುಲಿ ನೀಡಿದ ಆ ಶಾಕ್ ಆದ್ರೂ ಏನು? ಕುಮಾರಸ್ವಾಮಿ ಅವರ ರಾಜಕೀಯ ಬದ್ಧವೈರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೊಂದಿಗೆ ರಾಜಾಹುಲಿ ಕೈ ಜೋಡಿಸಿರೋದು. ಯಡಿಯೂರಪ್ಪ ಅಳೆದು ತೂಗಿ ಕುಮಾರಣ್ಣವರ ರಾಜಕೀಯ ಬದ್ಧವೈರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಕೈ ಜೋಡಿಸಿದ್ದಾರೆ. ಮುಂದಿನ ಬಾರಿಗೆ ಮಿತ್ರಕೂಟದಿಂದ ನಾನೇ ಸಿಎಂ ಅಂದುಕೊಂಡಿರುವಂತಹ ಕುಮಾರಸ್ವಾಮಿ ಅವರಿಗೆ ಯಡಿಯೂರಪ್ಪ ಶಾಕ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಕೈ ಜೋಡಿಸಿ ಮಿತ್ರಕೂಟವನ್ನು ರಚಿಸಿಕೊಳ್ಳೋದಕ್ಕೆ ಯಡಿಯೂರಪ್ಪ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಕುಮಾರಸ್ವಾಮಿ ಅವರಿಗೆ ಬೇಸರ ಕೂಡ ತರಿಸಿರೋದು. ಇಷ್ಟಕ್ಕೂ ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಮೇಲೆ ತಿರುಗಿ ಬೀಳೋದಕ್ಕೆ ಕಾರಣವೂ ಕೂಡ ಇದೆ. ಏನಂದ್ರೆ, ಕುಮಾರಸ್ವಾಮಿ ಅವರು ಮಾಡಿರುವ ಅದೊಂದು ತಪ್ಪು. ಕುಮಾರಸ್ವಾಮಿ ಅವರೇ ರಾಜಾಹುಲಿಯನ್ನ ಕೆಣಕಿದ್ರು, ಎಲ್ಲೋ ಹೋಗುವ ಕಷ್ಟವನ್ನ ಮೈಮೇಲೆ ಎಳೆದುಕೊಂಡಿದ್ರು. ಅದೇನು ಅಂದ್ರೆ, ಬಿಜೆಪಿಯ ರೆಬೆಲ್ಸ್ ನಾಯಕರನ್ನ ಭೇಟಿ ಆಗಿರೋದು. ಅವರೆಲ್ಲರೂ ಕೂಡ ಬಿಜೆಪಿಯಲ್ಲಿದ್ರು ಕೂಡ ಹೇಳಿ ಕೇಳಿ ಯಡಿಯೂರಪ್ಪ ಅವರ ಬದ್ಧ ಬೈರಿಗಳು. ಇದರಿಂದ ಕೆರಳಿದ ಯಡಿಯೂರಪ್ಪ ಈಗ ರಿಸರ್ವ್ ಹೋಗ್ತಿದ್ದಾರೆ. ಅದೇನಂದ್ರೆ, ಕುಮಾರಸ್ವಾಮಿ ಅವರ ರಾಜಕೀಯ ಬದ್ಧ ಬೈರಿ ಡಿಕೆ ಶಿವಕುಮಾರ್ ಜೊತೆ ಕೈ ಜೋಡಿಸಿರೋದು, ಅರ್ಥಾತ್ ಕುಮಾರಸ್ವಾಮಿಯನ್ನ ಸೈಡ್ ಲೈನ್ ಮಾಡೋದು. ಅಂದ್ರೆ ಈ ಯೋಜನೆ ತಕ್ಷಣ ಜಾರಿಗೆ ಬರಬಹುದು ಅಥವಾ ಇದು ಮುಂದಿನ ಬಾರಿಗೆ ಅನ್ವಯಿಸಬಹುದು. ಆದ್ರೆ ಅವಶ್ಯಕತೆ ಬಂದಾಗ ಆ ಯೋಜನೆ ರೆಡಿ ಇರುತ್ತೆ. ಹೀಗೆ ಯಡಿಯೂರಪ್ಪ ಅವರು ತಮ್ಮ ಬದ್ಧವೈರಿಗಳೊಂದಿಗೆ ಕೈ ಜೋಡಿಸೋದಕ್ಕೆ ಹೊರಟ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಮೂಲಕ ಎದುರೇಟನ್ನ ನೀಡೋದಕ್ಕೆ ರೆಡಿ ಹಾಕಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಫಲಪ್ರದವಾಗುತ್ತೆ? ಇದಕ್ಕೆ ಕುಮಾರಸ್ವಾಮಿ ಮಾತ್ರ ಸೈಲೆಂಟ್ ಆಗ್ಬಿಡ್ತಾರಾ? ಪ್ರಧಾನಿ ನರೇಂದ್ರ ಮೋದಿಗೆ ದೂರು ಕೊಡ್ತಾರಾ? ಕಾದು ನೋಡೋಣ ಏನಾಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.